ನಮಸ್ತೆ ಫ್ರೆಂಡ್ಸ್. ನೋಡಿ, ಇದು ಏಲಕ್ಕಿ ಬಾಳೆದು ಕಂದು. ಇದರಲ್ಲಿ ಇವಾಗ ಇದು ಟಿಶ್ಯೂ ಕಲ್ಚರಲ್ಲಿ ಮಾಡ್ತಾರಲ್ಲ ಲ್ಯಾಬಲ್ಲಿ, ಇದರಲ್ಲಿ ಏನಿಲ್ಲ ಅಂದರೂ 200-300 ಗಿಡ ಮಾಡ್ತಾರೆ. ಅದೇ ರೀತಿ ನಾವು ಈ ಪಾಕೆಟು ಮತ್ತು ಇದೊಂದು ಬಾಳೆ ಕಂದಲ್ಲಿ ಮಾಡೋಣ. ನಮ್ಗೆ 200-300 ಮಾಡೋಕ್ಕಲ್ಲ, ಆ ಥರ ಇನ್ಸ್ಟ್ರೂಮೆಂಟ್ಸ್ ಇರಲ್ಲ. ಇದರಲ್ಲಿ ಮಿನಿಮಮ್ 6 ಇಲ್ಲ 8 ಮಾಡ್ಕೋಬೋದು. 6-8 ಹೇಗೆ ಮಾಡ್ಬೋದು? ಫಸ್ಟು ಕಂದು ಆಯ್ಕೆ ಮಾಡ್ಬೇಕಾದ್ರೆ ನೋಡಿ, ಈ ಥರ ಚೂಪಾಗಿರಬೇಕು. ಇದನ್ನ ಕತ್ತಿ ಕಂದು ಅಂತಾರೆ. ಎಲೆಗಳು ಈ ಥರ ಚಿಕ್ಕದಾಗಿ ಚೂಪಾಗಿರಬೇಕು. ಈ ಥರ ಕಂದುಗಳನ್ನೇ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಎಲ್ಲ ಬೇರೆ ತಗೋಬೇಕು ಫುಲ್ಲು. ಯಾಕಂದರೆ ಮಣ್ಣಲ್ಲಿರೋದು, ಈ ಬೇರೆಲ್ಲಿರೋದು ಬ್ಯಾಕ್ಟೀರಿಯಾಸು ಏನಾದರೂ ರೋಗ ಇದ್ದರೆ ಎಲ್ಲ ಹೋಗಬೇಕು, ಬೇರೆ ತಗೋಬೇಕು. ಆಮೇಲೆ ಒಂದು ಪಾಕೆಟಲ್ಲಿ ಮಣ್ಣು ತುಂಬಿಸ್ಕೋಬೇಕು. ಆಮೇಲೆ ಹೇಳ್ತೀನಿ ಪ್ರೊಸೀಜರ್. ಇದು ಮಾಡಿ, ಪಾಸ್ ಮಾಡಿ. ನೋಡಿ, ಈ ಥರ ಬೇರೆಲ್ಲ ಕ್ಲೀನಾಗಿ ತಗೋಬೇಕು, ಒಂದು ಬೇರೆ ಇದ್ದಂಗೆ. ತಗೊಂಡಾದ್ಮೇಲೆ ಏನು ಮಾಡಬೇಕು, ಇದನ್ನು ನಮ್ಗೆ ಇಷ್ಟದ ಬೇಡ, ಇದನ್ನು ಇಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು ಫುಲ್ಲು. ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಇನ್ನೂ ಚಿಕ್ಕದಾಗಿ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಈ ಥರ ಕಟ್ ಮಾಡ್ಕೋಬೇಕು ಫುಲ್ಲು. ಇದೇನು ಮಾಡಬೇಕು, ಕಟ್ ಮಾಡ್ಕೊಂಡ್ಮೇಲೆ ಸಿಂಪಲ್ಲು ಈ ಥರ ನೋಡಿ, 4 ಡಿವೈಡು ಚಾಕಲ್ಲಿ 4 ಇಲ್ಲ, ನಿಮಗೆ ಬೇಕಂದರೆ 8 4 ಇಲ್ಲ 8 ಈ ಥರ. ಈಗ ಬೇಕಂದರೆ ಇಲ್ಲಿಗೆ ಮಾಡ್ಕೋಬೋದು, 8 ಮಾಡ್ಕೋಬೋದು. ಬೇಡ, ನಾವು 4 ಮಾಡೋಣ. ನೋಡಿ, ಈ ಥರ 4 ಮಾಡ್ಕೊಂಬಿಟ್ಟು ಇದನ್ನು ನೋಡಿ, ಇದು OWDC ಲಿಕ್ವಿಡ್. ಇದು OWDC ಒರಿಜಿನಲ್ ವೇಸ್ಟ್ ಕಂಪೋಸರ್, ಕಿಶನ್ ಚಂದ್ರ ಅದು ಆರ್ಗ್ಯಾನಿಕ್. ಇದು 4 ದಿನ ಆಗಿದೆ, ರೆಡಿಯಾಗಿದೆ. ನೋಡಿ, ಈ ಥರ. ಇದರಲ್ಲಿ ಏನು ಮಾಡಬೇಕು, ಫಸ್ಟ್ ನೀವು ಇದನ್ನು ಡಿಪ್ ಮಾಡ್ಕೋಬೇಕು, ಎದ್ಕೋಬೇಕು. ಟ್ರೀಟ್ಮೆಂಟ್ ಮಾಡ್ಬೋದು, ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ಬೋದು, ತರಕಾರಿ ಸ್ಪ್ರೇ ಮಾಡ್ಬೋದು. ಈ ಥರ ಎದ್ಕೋಬೇಕು. ಎದ್ಕೊಂಡಾದ್ಮೇಲೆ ಇದು ಟ್ರೀಟ್ಮೆಂಟ್ ಆಗುತ್ತೆ. ಸಿಂಪಲ್ಲಾಗಿ ಇದರಲ್ಲಿ ಏನಿಲ್ಲ ನೋಡಿ, ಈ ಥರ ಇಡಬೇಕು ಪಾಕೆಟ್ ಒಳಗಡೆ. ಪಾಕೆಟ್ ಒಳಗಡೆ ಇಟ್ಟಾದ್ಮೇಲೆ ಊದಿದ್ದ ಮಣ್ಣ ಸುತ್ತಲೂ ಕವರ್ ಮಾಡ್ಕೋಬೇಕು. ಈ ಥರ ಮೇಲೆ ಬೀಳಬಾರ್ದು, ಸುತ್ತಲೂ ಕವರ್ ಮಾಡ್ಕೋಬೇಕು. ಕವರ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಲಿಕ್ವಿಡ್ ಹಾಕೊಳ್ಳಿ. ಏನು ತೊಂದರೆ ಇರಲ್ಲ. ಯಾಕಂದರೆ ಇದು ಆಂಟಿಸೆಪ್ಟಿಕ್ ಆಗುತ್ತೆ, ಮತ್ತು ಯಾವುದೇ ಥರ ಬ್ಯಾಕ್ಟೀರಿಯಾ ಇದ್ದರೆ ಕಿಲ್ ಮಾಡುತ್ತೆ. ಆಂಟಿಫಂಗಲ್ಲು ಎಲ್ಲ ಥರ ಇದಾಗುತ್ತೆ. ಇದನ್ನು ಒಂದು ಮಿನಿಮಮ್ ಒಂದು 2 ಮಂತ್ಸ್ ಬಿಟ್ಟರೆ ಇದರಲ್ಲಿ ಏನಾಗುತ್ತೆ, ಇಲ್ಲಿ ಕಟ್ ಮಾಡಿದ್ದೀವಲ್ಲ ಈ ಪೋರ್ಷನಲ್ಲಿ 4 ಬರುತ್ತೆ. 4 ಬಾಳೆ ಗಿಡ ಬರುತ್ತೆ. ಅದನ್ನು ಒಂದು ಸ್ವಲ್ಪ ಮೊಳಕೆ ಬಂದಾದ್ಮೇಲೆ ತೆಗೆದುಬಿಟ್ಟು ಮತ್ತೆ ಆ 4 ಕಟ್ ಮಾಡಿಬಿಟ್ಟು ಒಂದು ಗಿಡದಲ್ಲಿ ನೀವು ಸಿಂಪಲ್ಲಾಗಿ 4 ಮಾಡ್ಕೋಬೋದು. ಯಾವ ಥರ ನೋಡಿ, ಇದ್ರಲ್ಲಿ ಬರುತ್ತಲ್ಲ ಕಬ್ಬು, ಇದೇ ಥರ ಬರುತ್ತೆ ಅಷ್ಟೇ. ಇದರಲ್ಲಿ ಏನಿಲ್ಲ. ನಾವು ಚಾಕಲ್ಲಿ ಇಲ್ಲಿ 4 ಭಾಗ ಮಾಡಿದ್ವಿ. 8 ಭಾಗ ಮಾಡಿದ್ರೆ 8 ಬರುತ್ತೆ, 4 ಮಾಡಿದ್ರೆ 4 ಬರುತ್ತೆ. 4 ಬಂದಾದಮೇಲೆ ಪೀಸ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ನೆಲಕ್ಕೆ ಹಾಕೋಬೋದು. ಥ್ಯಾಂಕ್ ಯು.